ಅಕ್ಕ ಏನಿದು? ಊಟ ಅಕ್ಕ. ನಂಗೆ ಬೇಡ, ಹೋಗು. ಅಕ್ಕ ಬೆಳಿಗ್ಗೆ ಟೀನೂ ಕುಡಿಲಿಲ್ಲ, ಬನ್ನೂ ತಿನ್ಲಿಲ್ಲ, ಹೊಟ್ಟೆ ಎಷ್ಟಿರುತ್ತೆ ಅನ್ಕೊಂಡು ಊಟ ತಂದ್ವಕ್ಕ. ತಗೊಳ್ಳಿ ಅಕ್ಕ. ಬೇಡ ಅಂದೆ ತಾನೆ. ಹೊಟ್ಟೆ ಎಷ್ಟಿರುತ್ತೆ ತಿನ್ನಿ ಅಕ್ಕ. ಬೇಡ ಕಣೋ. ಅಕ್ಕ ತಗೊಳ್ಳಿ. ಸುಮ್ನಿರ, ಕೊಡೆ ಇಲ್ಲಿ. ನನ್ಗಂತೂ ಹೊಟ್ಟೆ ಹಸ್ದೋಗಿದೆ. ನೀವು ತಿಂದ್ರಾ? ಆ ಅಕ್ಕ, ಹೊಟ್ಟೆ ತುಂಬಾ ತಿನ್ಕೊಂಬಂದ್ವಿ ಅಕ್ಕ. ಸರಿ. ಮಂತ್ರ ಏಯ್ ಕೊಡ ಇಲ್ಲಿ. ನೋಡು ಮಂತ್ರ, ಸುಮ್ನೆ ಉಪವಾಸ ಇರೋದಲ್ಲ. ನನ್ಗಂತೂ ಹೊಟ್ಟೆ ಹಸ್ದೋಗಿದೆ. ಬಾ ಊಟ ಮಾಡು. ಬಾ ಇಲ್ಲಿ. ಮಂತ್ರ ತಗೋತೀಯ ಇಲ್ವಾ? ಬಾ ತಿನ್ನು ಬಾ. ತಿನ್ನು ಮಂತ್ರ, ಏನ್ ನೋಡ್ತಿದ್ಯಾ? ಅಂದರೆ ಆ ಹುಡುಗಿ ಇಲ್ಲೇ ಎಲ್ಲೋ ಇದ್ದಾಳೆ. ಅವಳಿಗೆ ಇವರು ಊಟ ತಗೊಂಡು ಹೋಗ್ತಾ ಇದ್ದಾರೆ. ನೋಡೇ ಬಿಡೋಣ. ಏನ್ ಮಂತ್ರ? ನನಗಿಲ್ಲಿರೋಕ್ಕೂ ಮನ್ಸಿಲ್ಲ ಕಣೆ. ಇನ್ನೂ ಎಷ್ಟು ದಿನ ಈ ನರಕನ ಅನುಭವಿಸ್ಬೇಕೋ ಗೊತ್ತಾಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಮಂತ್ರ. ನೀನು ಸ್ವಲ್ಪ ಸಹಿಸ್ಕೊಳ್ಳೇಬೇಕು. ನೀನು ಈ ವಾತಾವರಣಕ್ಕೆ ಒಗ್ಕೊಳ್ಳೇಬೇಕು. ಅದೇ ಎಲ್ಲಿವರೆಗೂ? ಅರ್ಚನನ ನಮ್ಮ ಕಂಟ್ರೋಲ್ ತಗೊಳ್ಳೋವರೆಗೂ ನೀನು ಇದನ್ನ ಸಹಿಸ್ಕೊಳ್ಳೇಬೇಕು. ಆ ಮಾಧವಿ ಬೇರೆ ಫೋನ್ ಮಾಡಲ್ಲ ಅಂತಿದ್ದಾಳೆ. ನಾವೇ ಇನ್ನೊಂದ್ಸಲ ಫೋನ್ ಮಾಡಿ ಕೇಳೋಣವಾ? ಅಲ್ಲೇ ನಾವು ಮಾಡೋ ತಪ್ಪು ಮಂತ್ರ. ನಾವಾಗೆ ಫೋನ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಅಯ್ಯೋ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಾವು ಹೇಗಿದ್ರು ಆಫರ್ ಕೊಡೋಕ್ಕೆ ತಾನೇ ಕಾಲ್ ಮಾಡಿದ್ದು. ಯಾಕೆ ಮೇಡಮ್, ನೀವು ಬಂದಿಲ್ಲ ಅಂತ ಮತ್ತೆ ಫೋನ್ ಮಾಡ್ಬೋದಲ್ವಾ? ಅದ್ರಲ್ಲಿ ಏನೇ ತಪ್ಪು? ಅದನ್ನೇ ನಾನು ಹೇಳ್ತಾ ಇರೋದು. ಒಂದು ವೇಳೆ ನೀನು ಫೋನ್ ಮಾಡಿ ಕೇಳಿದೆ ಅಂತ ಇಟ್ಕೋ, ನಿನ್ ಮೇಲೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ಯಾವುದೋ ಶೋರೂಮಲ್ಲಿ ಗಿಫ್ಟ್ ಕೊಡ್ತಾರೆ ಅಂದರೆ ಅದನ್ನ ಜನರು ನಂಬಬೇಕು. ಅವರು ಅದನ್ನ ನಂಬಬೇಕು ಅಂದರೆ